ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಶ್ರೀಧರಗಡ್ಡೆ ಗ್ರಾಮದಲ್ಲಿ ಮಂಗಳವಾರ ಬೆಳಿಗ್ಗೆ 3ನೇ ವಾರ್ಡಿನ ಮಾಳೆಗಡ್ಡೆ ಭಾಗದಲ್ಲಿ 2023-24ನೇ ಸಾಲಿನ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯ ಅನುದಾನದಡಿ ಸುಮಾರು 35 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಭೂಮಿ ಪೂಜೆಯನ್ನು ಊರಿನ ಮುಖಂಡರ ಸಮ್ಮುಖದಲ್ಲಿ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಶಾಸಕ ಗಣೇಶ್ ಅವರು ಕ್ಷೇತ್ರದಲ್ಲಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಶ್ರೀಧರಗಡ್ಡೆ ಗ್ರಾಮ, ಗುಡಾರ ನಗರ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯುವ ನೀರು, ಅಂಗನವಾಡಿ, ಸಿಸಿ ರಸ್ತೆ ಸೇರಿದಂತೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಅದರಲ್ಲಿ ಕೆಲವು ಲೋಕಾರ್ಪಣೆಗೊಂಡಿವೆ. ಇನ್ನೂ ಅನೇಕ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಕಂಪ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತೇನೆ ಎಂದು ಕಂಪ್ಲಿ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಉಪಾಧ್ಯಕ್ಷರಾದಂತಹ ಸಿದ್ದಮ್ಮನಹಳ್ಳಿ ಹುಲಿಯಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಬಸವರಾಜಗೌಡ, ಶ್ರೀಧರಗಡ್ಡೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ವೈ ಷಣ್ಮುಖ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ವಿರೂಪಾಕ್ಷಿಗೌಡ, ಮದರ್ ಸಾಬ್, ಪರಶುರಾಮ್, ಎ ಶೇಷಪ್ಪ, ಕಾಂಗ್ರೆಸ್ ಮುಖಂಡರಾದಂತಹ ಕುಬೇರಗೌಡ, ನಾಗೇನಹಳ್ಳಿ ರಾಮಾಂಜಿನಪ್ಪ, ಮಾಳೆಗಡ್ಡಿ ಬಾಬು, ಕೆಬಿ ಗೋಪಾಲ್, ಎನ್ ವೀರೇಶ್, ಮೊಹಮ್ಮದ್ ಸಾಹಬ್ ಮತ್ತು ಎನ್ ರಾಮು, ಎನ್ ಮಹೇಶ್, ಕೆ ಚನ್ನ, ದಾದಾ ಕಲಂದರ್ ಭಾಷಾ ಮತ್ತು ಜೋಗೇರ ಗಾದಿಲಿಂಗ, ಕೆ ಶರತ್ ಕುಮಾರ್, ಗುತ್ತಿಗೆದಾರ ವಿ ಶ್ರೀನಿವಾಸ ಸೇರಿದಂತೆ ಊರಿನ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಭಾಳ ಖುಷಿ ಆಗ್ತಿದೆ. ಯಾಕಂದರೆ ನಾವು ಎಲೆಕ್ಷನ್ ಮುಂಚೆ ಬಂದಾಗ ಒಂದು ರಸ್ತೆ ಕೂಡ ಮಾಳಗಡ್ಡೆಯಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಇವಾಗ ಸಂಪೂರ್ಣವಾಗಿ ಇಡೀ ಮಾಳಗಡ್ಡೆ ರಸ್ತೆಗಳು ಅಂತೂ ಇವಾಗ ಅಭಿವೃದ್ಧಿ ಆಗ್ತಿದ್ದಾವೆ. ಅದಾದಮೇಲೆ ಶೌಚಾಲಯಗಳು ಭಾಳಷ್ಟು ಜನ ಕೇಳ್ತಿದ್ದಾರೆ. ತಾಯಂದರು ಶೌಚಾಲಯ ಕೂಡ 2 ಶೌಚಾಲಯ ಬೇರೆ ಕಡೆಗೆ ಆಗಿದ್ದು, ಒಂದು ಶೌಚಾಲಯ ಇಲ್ಲಿ ಕೊಡೋಂತಂದು ಆಲ್ರೆಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದಾದಮೇಲೆ ಕುಡಿಯೋ ನೀರಿನ ಟ್ಯಾಂಕ್, ಅಂದರೆ ಇಲ್ಲಿ ನೀರು ಬರ್ತಿದ್ದಿಲ್ಲ, ಕುಡಿಯೋ ನೀರಿನ ಟ್ಯಾಂಕ್ ಮಾಡಿದ್ವಿ. ಟ್ಯಾಂಕಿನ ಜೊತೆಗೆ ಸಣ್ಣ ಪುಟ್ಟ ತೊಂದರೆಗಳಿದ್ದಾವೆ, ಅದನ್ನ ಆದ್ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆಗ್ತೈತಿ. ಅದಾದಮೇಲೆ ಸಂಪೂರ್ಣವಾಗಿ ಗುಡಾರ ನಗರ ಪೂರ ಇಡೀ ಏರಿಯಾನೇ ಪೂರ ವಾಸ್ಟರ್ ಬಂದಿದ್ದಾಯಿತು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವಾಗ ಅಲ್ಲೇ ಅಭಿವೃದ್ಧಿ ಕೆಲಸಗಳು, ಅಲ್ಲೇ ರೋಡ್ಗಳು ಆಗಿದ್ದಾವೆ. ಅದಾದಮೇಲೆ ಶ್ರೀಧರಗಡ್ಡೆಗೆ ಇನ್ನೂ 50 ಲಕ್ಷ ಇದೆ. ಅದೇನು ತೇರು ಏನು ಸೆಂಟ್ರನಾಗ ಮೇನ್ ರಸ್ತೆ, ಅದು 50 ಲಕ್ಷ ರೂಪಾಯಿದಲ್ಲಿ ಅಭಿವೃದ್ಧಿ ಆಗ್ತೈತಿ. ಇನ್ನು ಅನೇಕ, ನಮಗಿನ್ನ 3.5 ವರ್ಷ ಟೈಮ್ ಇದೆ. ಇನ್ನು ಅನೇಕ ಕೆಲಸಗಳು ಇನ್ನೂ ಯಾವ ಪೆಂಡಿಂಗ್ ಇದ್ದರೂ ಕೂಡ ಸಂಪೂರ್ಣವಾಗಿ ಏನು ರಸ್ತೆ ಅಭಿವೃದ್ಧಿ ಇರಲಿ, ಅದೇ ರೀತಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೈತಿ. ಅದಾದಮೇಲೆ ರೈತರು ಈ ವರ್ಷ ಭಾಳಷ್ಟು ಖುಷಿ ಇದ್ದಾರೆ. ರೈತರೆಲ್ಲ, ಯಾಕಂದರೆ ಪ್ರತಿ ವರ್ಷ ಬಂತು ಅಂದ್ರೆ ನಿದ್ದೆ ಮಾಡೋಕ್ಕೆ ಬಿಡ್ತಿದ್ದಿಲ್ಲ. ಈ ವರ್ಷ ಸ್ವಲ್ಪ ನೆಮ್ಮದಿ ಬಿಟ್ಟಾರೆ, ಆರಾಮಾಗಿರೋ ಅಂತಂದು. ಹಾಗಾಗಿ ಸಂಪೂರ್ಣವಾಗಿ ಇವಾಗ ಹೆಚ್ಚಿಗೆ ಅಂದರೆ ಜನವರಿವರೆಗೆ, ಜನವರಿ 10-15ರವರೆಗೆ ಅಧಿಕಾರಿಗಳಿಗೆ ಮಾತಾಡಿ ಅಲ್ಲಿವರೆಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಎಚ್ ಎಲ್ ಸಿ ಭಾಗ ಜನವರಿವರೆಗೆ ಪ್ರಯತ್ನ ಮಾಡೋಣ. LLC ಏನೈತಲ್ಲ, ಅದು ಸಂಪೂರ್ಣವಾಗಿ ಇನ್ನೊಂದು ಬೆಳೆಗೆ ನೀರು ಕೊಡ್ತಂತಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ರೆ ಭಾಳಷ್ಟು ಖುಷಿಯಲ್ಲಿದ್ದಾರೆ. ನಿಮ್ಮಲ್ಲಿ ಕೂಡ